ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ. ಲಾಸ್ಟ್ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ನೋಡಿದರೆ ಈ ವಿಡಿಯೋ ಏನಂತ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ನಾವು ಸರ್ಕಸ್ಗೆ ಹೋಗಿದ್ವಿ. ಅಲ್ಲಿ ರ್ಯಾಂಬೋ ಸರ್ಕಸ್ ಅಂತ ಹೇಳ್ಬಿಟ್ಟು ಗದಗ ಡಿಸ್ಟಿಕಲ್ಲಿತ್ತು ಅದಕ್ಕೆ ಹೋಗಿದ್ವಿ. ಈಗ ಪಾರ್ಟ್ 3ದಲ್ಲಿ ನಾವೊಂದು ಇದು ನೋಡ್ಬೋದು, ಸ್ಕಿಪ್ಪಿಂಗ್ ಆಡೋದು ಎಷ್ಟು ಕಾಮಿಡಿಯಾಗಿ ಮಾಡಕ್ಕೆ ಕುಂತಾರೋ ಅಂತ ಹೇಳ್ಬಿಟ್ಟು ನೋಡಿ. ಆಡೋರೆಲ್ಲರೂ ಫೇಲ್ ಆಗ್ತಿದ್ರು. ಈ ಹುಡುಗಿ ಎಷ್ಟು ಚೆಂದ ಆಡಕ್ಕುಂತೈತೆ ನೋಡ್ರಿ, ಫಾಸ್ಟಾಗಿ. ಅವರು ಸೋಲ್ಲಿ ಅಂತೇಳ್ಬಿಟ್ಟೆ ಕಾಮಿಡಿಯಾಗಿ ಮಾಡಲಿ ಅಂತೇಳ್ಬಿಟ್ಟೆ ಮಾಡಕ್ಕುಂತಾರು. ಗೆದ್ಲಲ್ಲ ನಮ್ಮ ಹುಡುಗಿ, ಎಷ್ಟು ಚೆಂದ ಮಾಡಿದ್ಲು ಸ್ಕಿಪ್ಪಿಂಗು. ನೆಕ್ಸ್ಟು ಹಿಂಗೆ ಇದೇ ರೀತಿಯಾಗಿ ಎಲ್ಲರನ್ನೂ ಕರೆಸಿ ಒಂದಿಷ್ಟು ಜನ ಹುಡುಗರನ್ನ ಸ್ಟೇಜ್ ಮೇಲೆ ಆಡಿಯನ್ಸ್ ಆಗಿ ಬಂದಿರೋರನ್ನೇ ಕರೆದು ಹಾಡ್ಸಕ್ಕೆ ಕುಂತಿದ್ರು ಕಾಮಿಡಿಯಾಗಿ. ನನಗಂತರೂ ಎಲ್ಲ ಸರ್ಕಸಲ್ಲಿ ಒಂದೆರಡಷ್ಟು ಭಾಳ ಅಂದರೆ ಫೇವ್ರೆಟ್ ಆದವು, ಅದರಲ್ಲಿ ಇದು ಒಂದು. ನೆಕ್ಸ್ಟು ನೋಡ್ರಿ, ಹಿಂಗೆ ಪಾಪು ಅಂತೂ ಸಣ್ಣ ಪಾಪುನ ಕರೆಸಿ ಆಡಕ್ಕೆ ಕುಂತಾರು. ಆ ಹುಡುಗಿ ಸ್ಕಿಪ್ಪಿಂಗ್ ಥ್ರೆಡ್ ತಿರ್ಗ್ಸಕ್ಕೆ ಮೊದಲೇ ಆಡಕ್ಕೆ ಕುಂತಾಳೆ, ಜಂಪ್ ಮಾಡೋದು. ಎಷ್ಟು ಕಾಮಿಡಿ ಆಗಿತ್ತಲ್ವ. ನಾವಂತೂ ಸಿಕ್ಕಾಪಟ್ಟೆ ನಕ್ಕಿದ್ವಿ. ಯಾರಾದರೂ ಈ ಸರೌಂಡಿಂಗಲ್ಲಿ, ಗದಗ ಸರೌಂಡಿಂಗಲ್ಲಿ ಇದ್ದರೆ ಒಂದು ಸಲ ವಿಸಿಟ್ ಮಾಡಿರಿ. ಮಕ್ಕಳಿರೋರು ತುಂಬ ಎಂಜಾಯ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಸಣ್ಣ ಮಕ್ಳು ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ, ಖುಷಿ ಕೊಡುತ್ತೆ ಅನ್ನೋದು ಇದೊಂದು ನಿದರ್ಶನ. ನೆಕ್ಸ್ಟ್ ನೋಡಿ, ಇವರಿಗೆ ತಲೆಗೊಂದು ಕಣ್ಣು ಕಾಣಲಾರ್ದಂಗೆ ಒಂದು ಕ್ಯಾಪ್ ಹಾಕ್ಬಿಟ್ಟು ಸ್ಕಿಪ್ಪಿಂಗ್ ಆಡೋ ಥರ ಒಂದು ನಾಟಕ ಮಾಡಕ್ಕೆ ಕುಂತಾರು. ಹಾಕಿ ಪಾಪ ಆಡಿಸ್ತಿದ್ದಾರೆ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಜಂಪ್ ಮಾಡಿದ್ದು ಅದನ್ನೆಲ್ಲ ನೋಡಿಕೊಂಡು ನಾವಂತೂ ಸಿಕ್ಕಾಪಟ್ಟೆ ಖುಷಿ ಆದ್ವಿ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಸಕ್ಕೆ ಕುಂತಾರು. ಆಲ್ಮೋಸ್ಟು ನಾವು ಸರ್ಕಸ್ಗೆ ಹೋಗಿದ್ದು 2 ತಾಸು 2.5 ತಾಸಿತ್ತು. ಇದು ಎಲ್ಲದನ್ನು ಶೂಟ್ ಮಾಡ್ಕೊಂಬಂದಿದ್ದೆ. ನನ್ನ ಉದ್ದೇಶ ಇಷ್ಟೇ ಆಗಿತ್ತು. ನೋಡಲಾರ್ದವ್ರು ಯಾರಾದರೂ ಇದ್ದರೆ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಲಿ ಅನ್ನೋದು ಸಲುವಾಗಿ ನಾನು 3 ಪಾರ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಏನು ಬರೀ ಇದನ್ನಷ್ಟೇ ಅಪ್ಲೋಡ್ ಮಾಡಿದ್ದಾರೆ ಅಂತ ಅನ್ಕೋಬೋದು. ಸೊ ಎಲ್ಲರೂ ನೋಡಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು 3 ಪಾರ್ಟಾಗಿ ಇದನ್ನು ಡಿವೈಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಇವ್ರು ನೋಡ್ರಿ, ಸೈಕಲನ್ನು ಯಾವ ರೀತಿ ಕೈ ಬಿಟ್ಟು ತುಳಿಯಕ್ಕೆ ಕುಂತಾರು. ನಾವು ಸೈಕಲ್ ತುಳಿಯೋದೇ ಬೇರೆ, ಇವ್ರು ತುಳಿಯೋದೇ ಬೇರೆ. ನೋಡ್ರಿ, ಇವರು ಹಿಂದು ಮುಂದೆ ಎಲ್ಲ ರೌಂಡಿಂಗ್ ಹೊಡ್ಕೊಂಡು ಹೆಂಗೆ ತುಳಿಯಕ್ಕುತ್ತಾರಂತಿರ್ಬಿಟ್ಟು, ಅದರಲ್ಲೂ ಕೈ ಬಿಟ್ಟು ಬೇರೆ ಬೇರೆ ಥರದ್ದೆಲ್ಲ ಬಾಟ್ಲಿ ತೊಗೊಂಡು ಹಿಂಗೆ ಮೇಲಕ್ಕೆಸ್ದು ಕ್ಯಾಚ್ ಹಿಡ್ಕೊಂಡು ಮಾಡ್ತಿದ್ರು. ಇವರು ಸಾಹಸಕ್ಕಂತರೂ ಒಂದು ಸಲ್ಯೂಟ್ ಇರಲಿ. ನಮಗೆ ನೋಡೋದಕ್ಕೆ ಇದೊಂದು ಶೋ ಆಗಿ ಎಂಟರ್ಟೈನ್ಮೆಂಟ್ ಶೋ ಆಗಿರುತ್ತೆ. ಬಟ್ ಇದರಿಂದ ಇವರೆಲ್ಲರ ಕಷ್ಟ ಮತ್ತು ಇವರೆಲ್ಲ ಸಾಧನೆ ಇರುತ್ತೆ. ಸೊ ಹಂಗಾಗಿ ನಾವೆಲ್ಲರೂ ಇವ್ರಿಗೆ ಅಪ್ರಿಷಿಯೇಟ್ ಮಾಡೋಣ. ನೋಡಿ, ಕೈ ಬಿಟ್ಟು ಎಷ್ಟು ಚೆನ್ನಾಗಿ ತುಳಿಯಕ್ಕೆ ಕುಂತಾರೋ ಅಂತ. ಮತ್ತು ನನಗೆ ಇವರಲ್ಲಿ ಭಾಳ ಇಷ್ಟ ಆಗಿದ್ದೇನೆಂದರೆ, ಇವ್ರ ಬಾಡಿ ಫಿಟ್ನೆಸ್ಸು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲರೂ ಫಿಟ್ಟಾಗಿದ್ದರು. ಮೇ ಬಿ ಇದಕ್ಕೆ ಈ ಸರ್ಕಸಲ್ಲಿ ಎಲ್ಲ ಥರದ್ದು ಇವು ಮಾಡೋದಕ್ಕೆ ಇವ್ರ ಬಾಡಿ ಫಿಟ್ನೆಸ್ ಒಂದು ಭಾಗ ಆಗಿರ್ಬೋದು ಅಂತ ನನಗನ್ನಿಸ್ತು. ಸೊ ನನಗೆ ಗೊತ್ತಿರೋದಷ್ಟೇ ನಾನು ಹೇಳ್ತಿದ್ದೀನಿ. ಮತ್ತು ಇದು ನೋಡಿ, ಸೈಕಲಲ್ಲಿ 3-4 ಜನ ಸೇರಿ ಒಬ್ಬರು ತುಳಿಯಕ್ಕೆ ಕುಂತಾರೆ. ಉಳಿದವರೆಲ್ಲ ಕೈ ಬಿಟ್ಟು ಹೆಂಗೆ ಫೋಸ್ ಕೊಡಕ್ಕೆ ಕುಂತಾರೆ ನೋಡ್ರಿ, ಎಷ್ಟು ಚೆಂದ ಕಾಣಕತ್ತೈತಿ. ಮತ್ತು ಇಬ್ಬರಿಬ್ರು ನೋಡ್ರಿ, ಕೈ ಹಿಡ್ಕೊಂಡು ಒಂದೇ ವೀಲ್ನಾಗ ಹೆಂಗೆ ತುಳಿಯಕ್ಕೆ ಕುಂತಾರೆ ಅಂತೇಳ್ಬಿಟ್ಟು. ಬಿಟ್ಟರೆ ಇವರು ಎಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ಹಿಂಗೆ ವೀಲ್ನಾಗೆ ತೊಳ್ಕೊಂಡು ಹೋಗ್ಬಿಡಕತ್ತಾರ. ಇವ್ರು ನೋಡ್ರಿ ಮೇಲೆ ಎಂಥ ಚೆಂದ ಫೋಸ್ ಕೊಡಕ್ಕೆ ಕುಂತಾರು. ನಾನಂತರೂ ಆ್ಯಕ್ಚುಲಿ ಯಾವುದಾದ್ರೂ ಡ್ಯಾನ್ಸ್ ಶೋನಲ್ಲಿ ಮಾತ್ರ ಈ ಥರ ಫೋಸ್ ಕೊಡೋದು, ಡ್ಯಾನ್ಸ್ ಮಾಡೋದೆಲ್ಲ ನೋಡಿದ್ದೆ. ಬಟ್ ಇವರು ಕೈ ಬಿಟ್ಟು ಎಲ್ಲಿ ಬೀಳ್ತಾರಂತ ನಾನಂತರೂ ಶಾಕಾಗಿ ನೋಡ್ತಿದ್ದೆ. ಕೈ ಬಿಟ್ಟು ಹೆಂಗೆ ಹಗ್ಗ ಹಿಡ್ಕೊಂಡು ಕಾಲು ಹಿಡ್ಕೊಂಡೆಲ್ಲ ನೇತಾಡಕ್ಕೆ ಕುಂತಾರು. ಭಾಳ ಚೆಂದ ಐತಿದೆಲ್ಲ ನೋಡೋದಕ್ಕೆ. ನೋಡಿ, ನೋಡೋರಿಗೆ ಕೈ ಬಿಡ್ತಿದ್ದಾರೆ ಬೀಳ್ತಾರೇನೋ ಅಂತೇಳ್ಬಿಟ್ಟು ಅನಿಸುತ್ತೆ. ಬಟ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊತ ಸ್ಲೋ ಆಗಿ ಏನೂ ಟೆನ್ಷನ್ ಇಲ್ದಿರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಇದೆಲ್ಲ ಇವರ ಒಂದು ಡೆಡಿಕೇಶನ್ ಆಗಿರ್ಬೋದು, ಮತ್ತು ಇವರ ಒಂದು ಎಕ್ಸ್ಪರ್ಟ್ ಆಗಿರ್ಬೋದು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಕ್ಕೆ ಕುಂತಾರೋ ಇವರು. ತುಂಬ ಅಂದರೆ ತುಂಬ ಚೆನ್ನಾಗಿ. ಇದಂತೂ ನೋಡ್ರಿ, ಹೆಂಗೆ ಸುತ್ತ ಕುಂತಾಳೋ ಬಾಯಲ್ಲೇ ಅದನ್ನು ಹಿಡ್ಕೊಂಡು ಇಷ್ಟು ಫಾಸ್ಟಾಗಿ ಹೇಗೆ ಸಾಧ್ಯ ಅಂತ ನಾವಂತರೂ ಶಾಕಾಗಿ ನೋಡ್ತಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಕ್ಕೆ ಕುಂತಿದ್ರು. ಈಕಿ ಅಂತೂ ರಿಂಗನ್ನು ಕೈಯಲ್ಲಿ ಹಿಡ್ಕೊಂಡು ಹೆಂಗಂದರೆ ಹಂಗೆ ತಿರ್ಗ್ಸಕತ್ಬಿಟ್ಲು ನೋಡ್ರಿ. ಇವರೆಲ್ಲ ಆ್ಯಕ್ಚುಲಿ ಭಾಳ ಮಂದಿ ಇದ್ದಾರೆ. ಭಾಳ ಮಂದಿ ಒಳಗೆ ಇವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಊರ ಕಡೆಯವರು ಅನೌನ್ಸ್ಮೆಂಟ್ ಮಾಡಿ 1 by 1 ಆಗಿ ಅವ್ರನ್ನ ಕರೆಸಿ ಈ ಥರ ಮಾಡಿಸ್ತಿದ್ರು. ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ದೇಶದವ್ರು ಸಹ ಇದರಲ್ಲಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನೋಡ್ರಿ. ರಿಂಗನ್ನು ಹೆಂಗೆ ಸುತ್ತ ಕುಂತಾಳು, ಒಂದು ಕಾಲಿಗೆ ಹಾಕ್ಕೊಂಡಾಳ, ಇನ್ನೊಂದು ಕೈಯನ್ನು ಯಾವ ರೀತಿ ಹಿಡ್ಕೊಂಡು ಸುತ್ತ ಕುಂತಾಳು ರಿಂಗನ್ನು. ಯಾರಾದರೂ ಇಂಟ್ರೆಸ್ಟ್ ಇರೋರು, ಈ ಸರ್ಕಸ್ನ ನೋಡಬೇಕು ಅನ್ನೋರು
ಗದಗ್ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ, ವಿಸಿಟ್ ಮಾಡಿ ನೋಡಿರಿ. ಒಬ್ಬರಿಗೆ 150 ರುಪೀಸ್ ಚಾರ್ಜ್ ಮಾಡ್ತಾರೆ, ಮಕ್ಕಳಿಗೇನು ಇಲ್ಲ. 150 ರುಪೀಸ್ ಬಂದುಬಿಟ್ಟು ಹಿಂದೆ ಅಂದರೆ ಇದು ಕೌಂಟರ್ ಥರ ಐತಿ. ಇದು ಮುಂದೆ ಕೂತ್ಕೊಳ್ಳೋರಿಗೆ 250 ಈ ಥರ ಎಲ್ಲ ಡಿವೈಡ್ ಮಾಡಿದ್ದಾರೆ. 250ಇಂದ 500 ಒಳಗಡೆ ಇದೆ ಇದು ಫೀಸು. ನೋಡೋಕ್ಕೆ ಆಸಕ್ತಿ ಇರೋರಂತೂ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ 4-5 ರಿಂಗನ್ನು ಎರಡೆರಡು ಕೈಗೆ ಹಾಕ್ಕೊಂಡು ಹೆಂಗೆ ತಿರುಗಾಕ ಕುಂತಾಳೆ ಅಂತೇಳ್ಬಿಟ್ಟು. ಇವಾಗ ಕಾಮಿಡಿ ಮಾಡೋಕೆ ಕುಂತಾನು, ಏನಾದರೂ ಮಕ್ಕೊಂಡಿದ್ದೀರೇನು ಅಂತೇಳ್ಬಿಟ್ಟು ಎಲ್ರಿಗೂ ಹಾಯ್ ಮಾಡೋಕೆ ಕುಂತಾನು. ಶೋ ಮುಗೀತಿದ್ದಂತೆ ಒಂದೇ ಮಾತ್ರ ಸಾಂಗ್ ಹೇಳಿ ಈ ಶೋನ ಮುಗಿಸಿದ್ರು. ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.